ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ. ಸದ್ಯ ನಾನೀಗ ಬೆಂಗಳೂರಿನ ಶಿವಾಜಿ ನಗರದಲ್ಲಿ ಇರುವಂತದ್ದು. ಸದ್ಯ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಏನಿದೆ ಈ ಜೆಸಿಬಿ ತನ್ನ ಆರ್ಭಟವನ್ನ ಮುಂದುವರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಮೊನ್ನೆ ನಡೆದಂತಹ ಈ ಗಲಾಟೆ ಏನಿದೆ ಅದು ನಿಜಕ್ಕೂ ಒಂದು ದುರಾದೃಷ್ಟಕರ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತು. ಈ ಮಧ್ಯ ಪೆಪ್ಪರ್ ಸ್ಪ್ರೇ ಆಗಿರ್ಬೋದು, ಹಲವಾರು ಮಾರಕಾಸ್ತ್ರಗಳಿಂದ ಆಗಿರ್ಬೋದು, ದೊಣ್ಣೆ ಈ ರೀತಿಯಾಗಿ ಎಲ್ಲ ಮಾರಕಾಸ್ತ್ರಗಳಿಂದ ಅವರನ್ನ ಹಲ್ಲೆ ಮಾಡಲಾಗಿತ್ತು. ಈಗ ಈ ಮಧ್ಯೆ ಬೆಂಗಳೂರಿನ ಈ ಶಿವಾಜಿ ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಎಲ್ಲ ಸಾರ್ವಜನಿಕರಾಗಿರ್ಬೋದು, ಅಂಗಡಿ ಮಾಲೀಕರಾಗಿರ್ಬೋದು, ವ್ಯಾಪಾರಸ್ಥರು, ಪಾದಾಚಾರಿಗಳು ಎಲ್ಲರೂ ಕೂಡ ಈ ದೃಶ್ಯಾವಳಿಯನ್ನ ಗಮನಿಸ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಇದಕ್ಕೆ ಅಂದ್ರೆ ಪೊಲೀಸ್ ಭದ್ರತೆಯೊಂದಿಗೆ ಇದು ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಯಾವುದೇ ಗಲಾಟೆಗಳಾಗದಂತೆ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಹಲವು ಪೊಲೀಸ್ ಭದ್ರತೆಗಳು ಕೂಡ ಇದೆ. ಅಲ್ಲದೆ ಜಿಬಿ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ತೆರವು ಕಾರ್ಯಾಚರಣೆಯಲ್ಲಿ ಯಾವುದೇ ಲೋಪದೋಷಗಳು ಉಂಟಾಗದಂತೆ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಸಾರ್ವಜನಿಕರು ಕೂಡ ಗಮನಿಸ್ತಾ ಇರುವಂಥದ್ದು ಏನಿದೆ ಈ ಫುಟ್ಪಾತ್ ಇಂದ ಹೊರಗಡೆ ಬಂದಿರುವಂತಹ ಮೆಟ್ಟಿಲುಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತುವನ್ನು ಕೂಡ ಕಬ್ಬಿಣದ ಸರಳುಗಳಾಗಿರ್ಬೋದು ಯಾವುದನ್ನು ಕೂಡ ಒಂದು ವಸ್ತುವನ್ನು ಕೂಡ ಪಾದಚಾರಿ ಮಾರ್ಗದಿಂದ ಯಾವುದೇ ವಸ್ತುಗಳನ್ನು ಬಿಡದ ರೀತಿ ಎಲ್ಲವನ್ನು ಕೂಡ ತೆರವು ಮಾಡ್ತಾ ಇರುವಂಥದ್ದು. ಏನಿದೆ ದೊಡ್ಡ ದೊಡ್ಡ ಕಲ್ಲುಗಳು, ಟೈಲ್ಸ್ಗಳು ಎಲ್ಲವನ್ನೂ ಕೂಡ ತೆರವು ಮಾಡ್ತಾ ಏನು ಟ್ರ್ಯಾಕ್ಟರ್ ಆಗಿರ್ಬೋದು, ಜೆಸಿಬಿ ಆಗಿರ್ಬೋದು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹಲವು ಪೊಲೀಸ್ ಅಧಿಕಾರಿಗಳು ಕೂಡ ಭದ್ರತೆಯೊಂದಿಗೆ ಯಾವುದೇ ಅಡೆತಡೆಗಳು ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡು ತೆರವು ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಧಿಕಾರಿಗಳು ಕೂಡ ಈ ತೆರವು ಕಾರ್ಯಾಚರಣೆಗೆ ಅಂದ್ರೆ ಮೊನ್ನೆ ನಡೆದಿದ್ದಂತಹ ಅಲ್ಲೇ ಏನಾಗಿದೆ ಆ ಅಧಿಕಾರಿಗಳು ಮುಂದೆ ಬಂದು ನಿಂತು ಈ ತೆರವು ಕಾರ್ಯಾಚರಣೆಯನ್ನ ನಡೀತಾ ಇರುವಂತದ್ದು. ಒಂದೆಡೆ ಈ ಪಾದಚಾರಿಗಳಿಗೆ ಮುಕ್ತ ಸಂಚಾರವನ್ನ ಕೊಡಿಸೋದಕ್ಕೆ ಒಂದೆಡೆ ಈ ಜಿಬಿಎ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ, ಇನ್ನೊಂದೆಡೆ ಏನಿದೆ ಈ ಪೊಲೀಸ್ ಭದ್ರತೆಯೊಂದಿಗೆ ಯಾವುದೇ ಅಡೆತಡೆಗಳು ಉಂಟಾಗದಂತೆ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಜ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.